ವಾದಿರಾಜ ತೀರ್ಥರು ತಾವು ರಚಿಸಿದ ಶ್ರೀಶ ಗುಣದರ್ಪಣದಲ್ಲಿ ಭಗವಂತನ ಮಡದಿಯಾದ ಇಡೀ ಜಗಜ್ಜನನಿಯಾದ ಆ ಲಕ್ಷ್ಮೀದೇವಿಯನ್ನ ಕುರಿತು ಸ್ತೋತ್ರವನ್ನ ಮಾಡಬೇಕಾದ್ರೆ ಹೇಳ್ತಾರೆ, ಅಮ್ಮ ಲಕ್ಷ್ಮೀದೇವಿ, ಭಗವಂತ ನಿನಗೆಂಥ ವರವನ್ನ ಕೊಟ್ಟಿದ್ದಾನೆ ಆಲೋಚನೆ ಮಾಡಿದ್ದೀಯಾ? ಯಾಕೆ ಎಲ್ಲೇ ಹೋದರೂ ಕೂಡ ನಿನ್ನನ್ನ ಮಾತ್ರ ಪರಮಾತ್ಮ ಬಿಟ್ಟು ಹೋಗಲ್ಲ. ದೇಹತಃ ಬಿಟ್ಟು ಹೋದರೂ ಕೂಡ ಯಾವತ್ತೂ ಕೂಡ ಮಾನಸಿಕವಾಗಿ ನಿನ್ನೊಟ್ಟಿಗೆ ಆ ಭಗವಂತ ವಾಸ ಮಾಡ್ತಾ ಇರ್ತಾನೆ. ಯಾಕೆ? ನಿನ್ನನ್ನ ಪರಮಾತ್ಮ ಆ ತನ್ನ ವಕ್ಷಸ್ಥಲದಲ್ಲಿ ಸದಾ ಕಾಲ ಇರಿಸಿಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ನಿನ್ನನ್ನು ಬಿಟ್ಟು ಹೋಗುವಂತಹ ಪ್ರಶ್ನೆ ಉಂಟೆ? ಸದಾ ಕಾಲ ಪರಮಾತ್ಮನ ಒಟ್ಟಿಗೆ ಇರುವಂಥ ಯೋಗ, ಆ ಭಗವಂತನ ಗುಣಗಾನವನ್ನ ಮಾಡತಕ್ಕಂತಹ ಯೋಗ ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗ್ತಾನೆ ಇದೆ? ಇಂಥ ನಿನ್ನ ಈ ಅಪರಿಮಿತವಾದ ಸೇವೆಯನ್ನ ನೋಡಿಯೇ ಪರಮಾತ್ಮ ಅಂಥ ಒಂದು ಉತ್ತಮ ಸ್ಥಾನವನ್ನ ಕೊಟ್ಟಿದ್ದಾನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಕಮಲಾಲಯ ಪುಷ್ಕರಣಿ ಅನ್ನುವಂತಹ ಒಂದು ಸ್ಥಳ, ಆ ತಮಿಳುನಾಡು ಪ್ರಾಂತ್ಯದಲ್ಲಿ ಬರುವಂತಹ ಕಮಲಾಲಯ ಪುಷ್ಕರಣಿ ಅನ್ನುವಂತಹ ಒಂದು ತೀರ್ಥ ಕ್ಷೇತ್ರಕ್ಕೆ ಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಮನಸ್ಸಿನವರಾಗಿ ಇರ್ತಾರಂತೆ. ಕಮಲಾಲಯೇ ಕಮಲಯಾ ಕಟಾಕ್ಷಿತೋ ಯಮಿರಾಡವಾಪ ಯಮರಾಡಪಾಯದಂ ಪ್ರಣೀನಂ ಸುರರ್ಧಮಹಿಲಂ ಕೃಪೋರ್ಮಿಲಂ ಸರಳಂ ಶ್ರಿತೇಷು ಗರಲಂ ಫಲೇ ಕಮಲಾಲಯ ಪುಷ್ಕರಣಿ ಅನ್ನುವ ಕ್ಷೇತ್ರದಲ್ಲಿ ಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದಾಳೆ. ಅಂಥ ಲಕ್ಷ್ಮೀ ದೇವಿಯನ್ನ ಆ ರಾಘವೇಂದ್ರ ತೀರ್ಥರು ದರ್ಶನವನ್ನ ಮಾಡಿ ಆ ಇಡೀ ಜಗಜ್ಜನನಿಯಾದ ಜಗನ್ಮಾತೆಯಾದಂತಹ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ ಅವಳಿಗೆ ನಮಸ್ಕಾರವನ್ನ ಮಾಡ್ತಾರಂತೆ ಆ ರಾಘವೇಂದ್ರ ತೀರ್ಥರು. ಲಕ್ಷ್ಮೀ ದೇವಿಯ ಮಹಿಮೆ ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಕೇಳಿರ್ತೇವೆ. ವಾದಿರಾಜ ತೀರ್ಥರು ತಾವು ರಚಿಸಿದ ಶ್ರೀಶ ಗುಣದರ್ಪಣದಲ್ಲಿ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ಭಗವಂತನ ಮಡದಿಯಾದ ಇಡೀ ಜಗಜ್ಜನನಿಯಾದ ಆ ಲಕ್ಷ್ಮೀ ದೇವಿಯನ್ನ ಕುರಿತು ಸ್ತೋತ್ರವನ್ನ ಮಾಡಬೇಕಾದ್ರೆ ಹೇಳ್ತಾರೆ, ಯಸ್ತ್ವಾಮುರಸಿ ಭಕ್ತೆಂಬ. ಅಮ್ಮ ಲಕ್ಷ್ಮೀ ದೇವಿ, ಭಗವಂತ ನಿನಗೆಂಥ ವರವನ್ನ ಕೊಟ್ಟಿದ್ದಾನೆ ಆಲೋಚನೆ ಮಾಡಿದ್ದೀಯಾ? ಯಾಕೆ ಎಲ್ಲೇ ಹೋದರೂ ಕೂಡ ನಿನ್ನನ್ನ ಮಾತ್ರ ಪರಮಾತ್ಮ ಬಿಟ್ಟು ಹೋಗಲ್ಲ. ದೇಹತಃ ಬಿಟ್ಟು ಹೋದರೂ ಕೂಡ ಯಾವತ್ತೂ ಕೂಡ ಮಾನಸಿಕವಾಗಿ ನಿನ್ನೊಟ್ಟಿಗೆ ಆ ಭಗವಂತ ವಾಸ ಮಾಡ್ತಾ ಇರ್ತಾನೆ. ಯಾಕೆ? ನಿನ್ನನ್ನ ಪರಮಾತ್ಮ ಆ ತನ್ನ ವಕ್ಷಸ್ಥಲದಲ್ಲಿ ಸದಾ ಕಾಲ ಇರಿಸಿಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ನಿನ್ನನ್ನು ಬಿಟ್ಟು ಹೋಗುವಂತಹ ಪ್ರಶ್ನೆ ಉಂಟೆ? ಯಸ್ತ್ವಾಮುರಸಿ ಧತ್ತೆಂಬ ಸದಾ ಕಾಲ ಪರಮಾತ್ಮನ ಒಟ್ಟಿಗೆ ಇರುವಂಥ ಯೋಗ, ಆ ಭಗವಂತನ ಗುಣಗಾನವನ್ನ ಮಾಡತಕ್ಕಂತಹ ಯೋಗ ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗ್ತಾನೆ ಇದೆ? ಇಂಥ ನಿನ್ನ ಈ ಅಪರಿಮಿತವಾದ ಸೇವೆಯನ್ನ ನೋಡಿಯೇ ಪರಮಾತ್ಮ ಅಂಥ ಒಂದು ಉತ್ತಮ ಸ್ಥಾನವನ್ನ ಕೊಟ್ಟಿದ್ದಾನೆ. ಹೇಳ್ತಾರೆ ವಾದಿರಾಜ ತೀರ್ಥರು, ಪದ್ಮೋದ್ಭವಸ್ಯ ಜನನೀ ಪದ್ಮಾಚ ವರವರ್ಣಿನಿ. ಅಮ್ಮ
ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಅಪ್ಪ ಆದ ಅಂದ್ರೆ ನೀನ್ ತಾಯಿಯಾಗಿದ್ದೀಯಮ್ಮ. ಪದ್ಮೋದ್ಭವಸ್ಯ ಕಮಲದಲ್ಲಿ ಉತ್ಪನ್ನನಾದಂತಹ ಯಾವ ಆ ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಆ ಚತುರ್ಮುಖ ಬ್ರಹ್ಮದೇವರಿಗೆ ತಾಯಿಯಾಗಿದ್ದೀಯಮ್ಮ ನೀನು. ಅಷ್ಟೇ ಅಲ್ಲ, ಘೃತ ಪ್ರತೀಕಾಂತಾಂ ನಿತ್ಯಂ ಘೃತ ಪೂರ್ಣಾನ್ನದಾಯಿನಿ ಯಥೇಷ್ಟ ವಿತ್ತದಾಪ್ತೀಂಚ. ಹೇಳ್ತಾರೆ ವಾದಿರಾಜ ತೀರ್ಥರು, ತುಪ್ಪಕ್ಕೆ ಅಭಿಮಾನಿನಿ ಆಗಿ ಭಗವಂತನಿಗೆ ಆ ಪದಾರ್ಥವನ್ನು ಅರ್ಪಣೆ ಮಾಡಬೇಕಾದರೆ ನಿನ್ನ ಅಭಿಗಾರ ಆಗದಿದ್ದರೆ ಆ ಪದಾರ್ಥದಲ್ಲಿ ಇರ್ತಕ್ಕಂತಹ ದೋಷವೇ ಹೋಗೋದಿಲ್ಲಮ್ಮ. ಯಾಕೆ? ತುಪ್ಪಕ್ಕೆ ಅಭಿಮಾನಿ ದೇವತೆ ನೀನಾಗಿದ್ದೀಯ. ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ಇವತ್ತಿನ ದಿನ ತಾನು ಊಟವನ್ನ ಮಾಡಬೇಕಾದರೆ ಎಲೆಯಲ್ಲಿ ತುಪ್ಪದ ಅಧಿಕಾರ ಆಗದೆ ಮುಂದೆ ಯಾವ ಪದಾರ್ಥಗಳನ್ನು ಕೂಡ ಬಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಮಾತ್ಮ ನಿನಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪರಮಾತ್ಮ ಹೇಳ್ತಾನೆ, ಬರೀ ನನ್ನನ್ನ ಉಪಾಸನೆ ಮಾಡಿದ್ರೆ ಉಪಯೋಗ ಇಲ್ಲ, ಲಕ್ಷ್ಮೀ ಸಹಿತನಾದಂಥ ನನ್ನನ್ನು ಉಪಾಸನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದೆಲ್ಲ ಲೋಕದಲ್ಲೂ ಕೂಡ ನಾವು ಕಾಣ್ತೇವೆ. ಮದುವೆ ಆಗೋಕ್ಕಿಂತ ಮುಂಚೆ ಊಟಕ್ಕೆ ಬನ್ನಿ ಅಂದ್ರೆ ಒಬ್ರೆ, ಮದುವೆ ಆದ್ಮೇಲೆ ಊಟಕ್ಕೆ ನೀವು ಒಬ್ರೇ ಬನ್ನಿ ಅಂದ್ರೆ ನನ್ನ ಹೆಂಡತಿನ ಕರೆದಿಲ್ಲ ನಾನು ಯಾಕೆ ಬರಬೇಕು ಅನ್ನುವಂತಹ ಒಂದು ಭಾವನೆ ಯಾವ ರೀತಿ ಸಹಜವಾಗಿ ಲೋಕದಲ್ಲಿ ಉಂಟೋ ಅದೇ ರೀತಿಯಾಗಿ ಆ ಲಕ್ಷ್ಮೀ ದೇವಿ ಪರಮಾತ್ಮನ ಮಡದಿ ಆದ್ದರಿಂದ ಭಗವತ್ ಸಹಿತಳಾದ ಆ ಲಕ್ಷ್ಮೀ ದೇವಿಯ ಉಪಾಸನೆ, ಲಕ್ಷ್ಮೀ ಸಹಿತನಾದಂತಹ ಯಾವ ಆ ಭಗವಂತನಿದ್ದಾನೆ ಆ ಭಗವಂತನ ಉಪಾಸನೆಯನ್ನ ಈ ಕ್ರಮದಲ್ಲಿ ಮಾಡಬೇಕು ಅಂತ ನಮಗೆ ತಿಳಿಸ್ತಾರೆ. ಹೀಗೆ ಘೃತ ಪ್ರತೀಕಾಂತಾಂ ನಿತ್ಯಂ, ಇಡೀ ಪ್ರಪಂಚಕ್ಕೆ ಬೇಕಾದಂತಹ ಎಲ್ಲ ಸಂಪತ್ತನ್ನೂ ಕೂಡ ದಯಪಾಲಿಸುವಂತಹ ಮಹಾ ತಾಯಿ ನೀನಾಗಿದ್ದೀಯ. ಸತ್ವಗುಣಕ್ಕೆ ಅಭಿಮಾನಿನಿ, ರಜೋಗುಣಕ್ಕೆ ಅಭಿಮಾನಿನಿ, ತಮೋಗುಣಕ್ಕೆ ನಿಯಾಮಕಳಾಗಿದ್ದೀಯ. ಶ್ರೀರೂಪದಿಂದ ಸತ್ವಗುಣಕ್ಕೆ ನಿಯಾಮಕಳಾದರೆ ಭೂರೂಪದಿಂದ ರಜೋಗುಣಕ್ಕೆ ನಿಯಾಮಕಳಾಗಿದ್ದೀಯ, ದುರ್ಗಾರೂಪದಿಂದ ತಮೋಗುಣಕ್ಕೆ ನಿಯಾಮಕಳಾಗಿದ್ದೀಯಮ್ಮ. ನಿನ್ನ ಮಹಿಮೆ ಏನು ಅಂತ ವರ್ಣಿಸಲಿ. ಆದ್ದರಿಂದ ನಿನ್ನನ್ನ ನಾನು ಏನಾದ್ರೂ ಪ್ರಾರ್ಥನೆ ಮಾಡುವುದು ಅಂತಾದ್ರೆ ದಾಸರಾಯರು ಹೇಳಿದಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ ಲಕ್ಷ್ಮೀ ದೇವಿಯ ಹತ್ರ ನಾವು ನೀವು ಎಲ್ಲ ಬೇಡ್ಕೋಬೇಕಂತೆ. ಏನಂತ? ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ. ಅಮ್ಮ ಲಕ್ಷ್ಮೀ ದೇವಿ, ನೀನೊಮ್ಮೆ ದಿಢೀರ್ನೆ ಬಂದ್ಬಿಟ್ಟಿ ನಮ್ಮನೆ ಅಂತ ಹೇಳ್ಬಿಟ್ರೆ ನಿನ್ನನ್ನ ಇಟ್ಕೊಳ್ಳುವಂತ ಸಾಮರ್ಥ್ಯ ನನಗಿಲ್ಲ. ಹೀಗಾಗಿ ನನಗೆ ನೀನು ಒಲಿಯಬೇಕಾದರೆ ಹೇಗ್ ಬರಬೇಕು? ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ. ಓಡ್ಕೋತ ಬರ್ಲಿಕ್ಕೆ ಹೋಗ್ಬೇಡ, ಹಾಗಂತ ನಿಧಾನನೂ ಕೂಡ ಬರಬೇಡ. ಒಂದ್ ಹೆಜ್ಜೆ ಆದ್ಮೇಲೆ ಇನ್ನೊಂದು ಹೆಜ್ಜೆ, ಆ ಹೆಜ್ಜೆ ಆದ್ಮೇಲೆ ಇನ್ನೊಂದು ಹೆಜ್ಜೆ, ಹೀಗೆ ನಿಧಾನವಾಗಿ ಬಂದು ನೀನು ನನ್ನಲ್ಲಿ ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಂತರೆ ಆಗ ನಾನು ಜೀವನ ಸಂಪೂರ್ಣ ಸುಪಾನ ಅತ್ಯಂತ ಉತ್ತಮವಾದಂತಹ ಜೀವನ ನನ್ನದಾಗತ್ತಮ್ಮ ತಾಯಿ. ಹೀಗೆಲ್ಲ ಪ್ರಪಂಚದಲ್ಲಿ ಯಾರ್ಯಾರನ್ನೋ ಉಪಾಸನೆ ಮಾಡ್ತಾರೆ, ಯಾವತ್ತೂ ಕೂಡ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡದೇ ಇರತಕ್ಕಂತಹ ಜನಗಳೇ ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆ? ಎಲ್ಲ ಜನರಿಗೂ ಕೂಡ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪೂರ್ಣವಾಗಿ ಬೇಕೇ ಬೇಕು. ಆದ್ದರಿಂದ ಹೀಗಾಗಿ ಅಂಥ ಜಗಜ್ಜನನಿಯಾದ ಮಹಾಬ್ರಹ್ಮನ ಅವಂಕಿತಳಾದಂತಹ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ, ಆ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನ ಮಾಡಿ ಎಂದು ಹೇಳ್ತಾರೆ. ರುದ್ರದೇವರ ದರ್ಶನವನ್ನ ಆ ರಾಘವೇಂದ್ರ ತೀರ್ಥರು ಮುಂದೆ ಮಾಡ್ಲಿಕ್ಕೆ ಹೊರಟರು. ಹೇಗಿದ್ದಾರೆ ಆ ರುದ್ರದೇವರು? ಆ ರುದ್ರದೇವರ ಮಹಿಮೆಯನ್ನ ವರ್ಣನೆ ಮಾಡ್ತಾರೆ ನೋಡಿ. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾರು ರುದ್ರನ ಉಪಾಸನೆಯನ್ನ ತನ್ನ ಜೀವನದಲ್ಲಿ ಮಾಡೋದಿಲ್ಲವೋ ಅವನು ವೈಷ್ಣವನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಹಾರುದ್ರದೇವರು ಪರಮ ವೈಷ್ಣವರು, ವೈಷ್ಣವಾಗ್ರೇಸರರು. ಅಂಥ ವೈಷ್ಣವಾಗ್ರೇಸರರಾದಂಥ ರುದ್ರದೇವರ ಉಪಾಸನೆಯನ್ನೇ ಮಾಡದೆ ಹೋದ್ರೆ ಹೆಗ್ತಾನೆ ನಾವು ಜೀವನದಲ್ಲಿ ವೈಷ್ಣವರಾಗ್ಲಿಕ್ಕೆ ಸಾಧ್ಯ. ಹೀಗಾಗಿ
ಶಿವಪಂಚಾಕ್ಷರಿ ಮಂತ್ರ, ರುದ್ರ, ಚಮಕ ಇವೇ ಮೊದಲಾದಂತಹ ಗ್ರಂಥಗಳನ್ನ, ಆ ಪಾರಾಯಣವನ್ನ, ಸೂಕ್ತಾದಿ ಪಾರಾಯಣಗಳನ್ನ ಜೀವನದಲ್ಲಿ ಅವಶ್ಯವಾಗಿ ಮಾಡಬೇಕು. ಆಗ ಅವನಿಗೆ ವೈಷ್ಣವತ್ವ ಅನ್ನೋದು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ಹೇಗಿದ್ದಾರೆ ಆ ರುದ್ರದೇವರು ಅನ್ನೋದನ್ನ ವರ್ಣನೆ ಮಾಡ್ತಾ, ಅರ್ಧಮಹಿಲಂ, ರುದ್ರದೇವರಿಗೆ ಒಂದು ಹೆಸರಿದೆ, ಅರ್ಧನಾರೀಶ್ವರ. ತನ್ನ ದೇಹದ ಇಡೀ ಅರ್ಧ ಭಾಗವನ್ನ ಪಾರ್ವತೀ ದೇವಿಗೆ ದಯಪಾಲಿಸಿರುವ ಕಾರಣದಿಂದಲೇ ಆ ರುದ್ರದೇವರನ್ನ ಅರ್ಧನಾರೀಶ್ವರ ಅನ್ನೋ ಹೆಸರಿನಿಂದ ಅವರನ್ನ ಕರೀತಾರೆ. ಇಂಥ ರುದ್ರದೇವರು ಹೆಂಗಿದ್ದಾರೆ? ಈ ರುದ್ರದೇವರನ್ನ ಯಾವ ರೀತಿ ಆ ಪರಮಾತ್ಮ ರಕ್ಷಣೆ ಮಾಡಿದ, ಅವನ ಮಹಿಮೆ ಏನು, ರುದ್ರದೇವರ ಮಹಿಮೆ ಏನು ಅಂತ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ, ರುದ್ರದೇವರು ಒಂದು ಸಲ ಚಿರಂಜೀವಿಗಳಾದಂತಹ ಮಾರ್ಕಂಡೇಯ ಮಹರ್ಷಿಗಳನ್ನ ರಕ್ಷಣೆ ಮಾಡ್ತಾರೆ. ಚಿರಂಜೀವಿ ಮಾರ್ಕಂಡೇಯ ಅಂತ ಆ ಮಹರ್ಷಿಗಳಿಗೆ ಹೆಸರು. ಯಾಕೆ? ನಾವೆಲ್ಲ ಕೇಳ್ತೇವೆ, ಮಾರ್ಕಂಡೇಯ ಮಹಾಭಾಗ, ಸಪ್ತ ಕಲ್ಪಾಂತ ಜೀವನ, ದೇಹಿ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ಮೇ ಮುನಿಪುಂಗವ. ಆ ಮಹರ್ಷಿಯನ್ನ, ಮಾರ್ಕಂಡೇಯ ಮಹರ್ಷಿಗಳನ್ನ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ, ನಮಗೆ ಜೀವನದಲ್ಲಿ ಅತ್ಯಂತ ದೀರ್ಘವಾದಂತಹ ಆಯುಷ್ಯ ಬೇಕಾಗಿದೆ, 7 ಕಲ್ಪಗಳ ಪರ್ಯಂತ ಇರತಕ್ಕಂತಹ ನೀನು ನಮಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟರೆ ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಆ ಪರಮಾತ್ಮನ ಆರಾಧನೆಯನ್ನ, ಆ ಮಹರ್ಷಿಗಳ ಸ್ಮರಣೆಯನ್ನ ನಾವು ಜೀವನದಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಅಂಥ ಮಾರ್ಕಂಡೇಯ ಮಹರ್ಷಿಗಳನ್ನ ಯಮದೇವರು, ಯಾರಂತಾನೆ ಯಮದೇವರು ಬಿಟ್ಟಿಲ್ಲ ಹೇಳಿ? ಬಿಡೋದು ಅಂತಿದ್ರೆ ಅದು ಯಾರಾದರೂ ಕೂಡ ಸಚ್ಚಾಸ್ತ್ರ ಶ್ರವಣಗಳನ್ನ ಮಾಡ್ತಾ ಇದ್ರೆ, ಪಾಠ ಪ್ರವಚನಗಳನ್ನು ಕೇಳ್ತಾ ಇದ್ರೆ, ಮಾಡ್ತಾ ಇದ್ರೆ, ಅಂಥವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆ ಯಮದೇವರಿಗೆ ಸ್ವಲ್ಪ ಭಯ ಅಂತ, ಯಾವತ್ತೂ ಕೂಡ ಭಯ ಅಂತ. ಯಮದೇವರು ಜಗತ್ತಿನಲ್ಲಿ ಯಾರಿಗೂ ಕೂಡ ಹೆದರೋದಿಲ್ಲ. ಹೆದರೋದಿದ್ರೆ ಅದು ಒಬ್ಬರಿಗೆ, ವಿಷ್ಣು ಭಕ್ತರಿಗೆ ಮಾತ್ರ ಅಂತ ಹೇಳುತ್ತೆ. ಹೀಗಾಗಿ ಅಂಥ ಆ ಯಮದೇವರನ್ನೇ ಮಾರ್ಕಂಡೇಯ ಮಹರ್ಷಿಗಳನ್ನ ಕೊಂಡೊಯ್ಯಲಿಕ್ಕೆ ಸನ್ನದ್ಧನಾಗಿರ್ತಕ್ಕಂತಹ ಯಾವ ಆ ಯಮ ಇದ್ದಾನೆ, ಅಂಥ ಯಮನನ್ನೇ ಓಡಿಸಿ ತನ್ನ ಭಕ್ತನಾದಂತಹ ಮಾರ್ಕಂಡೇಯ ಮಹರ್ಷಿಯನ್ನ ಉಳಿಸಿಕೊಂಡಂತಹ ಮಹಾನುಭಾವ ಈ ಅರ್ಧನಾರೀಶ್ವರ ಅಂದ್ರೆ ಪರಮೇಶ್ವರ ಶಿವ. ಇಂಥ ಶಿವ ಹೇಗಿದ್ದಾನೆ? ಯಾರು ಭಗವಂತನ ಭಕ್ತರಾಗಿದ್ದಾರೋ ಆ ಭಗವತ್ ಭಕ್ತರ ವಿಷಯದಲ್ಲಿ ಸದಾ ಕಾಲ ಏನಾಗಿರ್ತಾನೆ? ಆಸಕ್ತವಾದ ಮನಸ್ಸುಳ್ಳವನಾಗಿರ್ತಾನೆ. ಯಾರು ಭಗವದ್ವೇಷಿಗಳೋ ಅವರಲ್ಲಿ ಆಗ್ಬೇಕಾದ್ರೆ ಈ ರುದ್ರದೇವರು ಹೇಗಿರ್ತಾರೆ? ವಿಷಕ್ಕೆ ಸಮಾನವಾಗಿ ಇರ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ರು. ಹೇಗೆ ವಿಷಕ್ಕೆ ಸಮಾನ? ರುದ್ರದೇವರು ಕೂಡ ಕ್ಷೀರಸಾಗರವನ್ನ ಮಥನ ಮಾಡಿದಂತಹ ಸಂದರ್ಭದಲ್ಲಿ ವಾಸುಕಿಯನ್ನ ಕಡಗೋಲನ್ನಾಗಿ, ಆ ಹಗ್ಗವನ್ನಾಗಿ ಮಾಡಿಕೊಂಡು ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ ಆ ಕಡಿಯಕ್ಕೆ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾಲಕೂಟ ವಿಷದ ಉತ್ಪತ್ತಿ ಮೊದಲೇ ಉಂಟಾಗತ್ತೆ. ಯಾವತ್ತೂ ಕೂಡ ಒಳ್ಳೆ ವಸ್ತು ಸಿಗಬೇಕು ಅಂತ ಬಿಟ್ರೆ ಅದು ಸುಮ್ನೆ ಯಾವತ್ತೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೊರತು ಏನಾಗಬೇಕು ಅಂತ ಹೇಳಿದ್ರೆ ಅನೇಕ ದುಷ್ಟ ಶಕ್ತಿಗಳ ಆವಿರ್ಭಾವ, ಆ ಎಲ್ಲ ತೊಂದರೆಯನ್ನು ಮೆಟ್ಟಿ ನಿಂತ ಮೇಲೆ ಆಗ ಒಂದು ಉತ್ತಮವಾಗಿರ್ತಕ್ಕಂಥ ಪದಾರ್ಥ ಹುಟ್ಟತ್ತೆ. ಹೇಗೋ ಅದರಂತೆ ಕ್ಷೀರ ಸಮುದ್ರವನ್ನ ಮಥನ ಮಾಡಿದಾಗ ಮೊದಲು ಕೊನೆ ಅಮೃತ ಉತ್ಪತ್ತಿ ಆಗಬೇಕು, ಆದ್ರೆ ಅದಕ್ಕಿಂತ ಮುಂಚೆ ತುಂಬಾ ಕೆಟ್ಟ ಉತ್ಪತ್ತಿ ಆಗ್ಬೇಕು ಅನ್ನೋ ಕಾರಣದಿಂದ ಕಾಲಕೂಟ ವಿಷವೇ ಮೊದಲಾದಂಥದ್ದೆಲ್ಲವೂ ಕೂಡ ಏನಾಯಿತು, ಆ ಸಂದರ್ಭದಲ್ಲಿ ಉತ್ಪತ್ತಿ ಆಯಿತು ಅಂತ ಈ ರೀತಿಯಾಗಿ ಹೇಳ್ತಾರೆ. ಮುಖ್ಯ ಪ್ರಾಣ ದೇವರು ಕುಡಿತಾರೆ. ರುದ್ರದೇವರು ಬರ್ತಾರೆ, ನಾನು ಕೂಡ ಈ ಸೇವೆಯನ್ನ ಮಾಡ್ತೇನೆ, ನನಗೂ ಅವಕಾಶವನ್ನ ಕೊಡಿ ಅಂತ ಕೇಳ್ತಾರೆ. ಮುಖ್ಯ ಪ್ರಾಣ ದೇವರು ಹೇಳ್ತಾರೆ, ನಿಮಗೆ ಸಾಮರ್ಥ್ಯ ಇಲ್ಲ, ಆದ್ದರಿಂದ ಸ್ವೀಕರಿಸಬೇಡಿ ಅಂತ ಹೇಳಿದಾಗ ಆಗ ಆ ರುದ್ರದೇವರು ಹೇಳ್ತಾರೆ, ಇದು ನನ್ನ ಭಗವಂತನ ಸೇವೆ ಅಂತ ತಿಳಿದುಕೊಂಡು ಮುಖ್ಯ ಪ್ರಾಣ ದೇವರ ಹತ್ರ ಪರಿಪರಿಯಾಗಿ ಪ್ರಾರ್ಥನೆಯನ್ನ ಮಾಡಿದಾಗ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಆಗ ಆ ವಿಷದ ಚರಟ ಭಾಗವನ್ನ ಉಜ್ಜಿ
ಗಂಟಲಿನ ಕೆಳಗೆ ಆ ವಿಷ ಹೋಗಿರಬಾರದು. ಅಷ್ಟನ್ನು ಮಾತ್ರ ವಿಷವನ್ನ ಆ ರುದ್ರದೇವರಿಗೆ ಕೊಟ್ಟಾಗ ಸಂಪೂರ್ಣ ಕಂಠ ನೀಲಿ ಬಣ್ಣಕ್ಕೆ ತಿರುಗತ್ತೆ. ನೀಲಿ ಬಣ್ಣಕ್ಕೆ ತಿರುಗಿದಾಗ ಆ ವಿಷದ ಬಾಧೆ ತಡ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಆ ರುದ್ರದೇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಆ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಲಿಂಗದ ಮೇಲೆ ಸದಾ ಕಾಲ ನೀರಿನ ಧಾರೆ ಇರುವಂತೆ ನೋಡ್ಕೊಳ್ತಾರೆ ಇವತ್ತಿನ ದಿನ. ಹೀಗಾಗಿ ಅಂಥ ವಿಷ ಎಷ್ಟು ಕ್ರೂರವಾಗಿತ್ತೋ ಅಷ್ಟೇ ಕ್ರೂರರಾಗಿ ಈ ರುದ್ರದೇವರು ಭಗವದ್ ವಿರೋಧಿಗಳಲ್ಲಿ ಆಗಿರ್ತಾರೆ. ಅದರಿಂದ ನಾವು ಏನು ಮಾಡಬೇಕು ಅಂದ್ರೆ, ಭಗವದ್ ವಿರೋಧಿಗಳಾಗಬೇಕೋ ಅಥವಾ ಭಗವದ್ ಭಕ್ತರಾಗಬೇಕೋ? ಭಗವದ್ ಭಕ್ತರಾದಿವು ಅಂತ ಹೇಳಿದ್ರೆ ಇಂಥ ಜ್ಞಾನಿಗಳ ಸಹವಾಸ ಇವೆಲ್ಲವೂ ಕೂಡ ನಮಗೆ ಸಿಗತ್ತೆ ಅನ್ನುವಂತಹ ಕಾರಣದಿಂದ ಆ ರಾಘವೇಂದ್ರ ತೀರ್ಥರು ಅರ್ಧನಾರೀಶ್ವರನನ್ನ ಅಂದ್ರೆ ಶಿವನನ್ನ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಪ್ರಯಾಣವನ್ನ ಆರಂಭ ಮಾಡ್ತಾರಂತೆ. ಹೀಗೆ ಪ್ರಯಾಣವನ್ನ ಮಾಡ್ತಾ ಮಾಡ್ತಾ ಮುಂದೆ ಅವರು ಕಾವೇರಿ ನದಿ ಸಮುದ್ರಕ್ಕೆ ಸೇರತಕ್ಕಂತಹ ಒಂದು ಸಂಗಮ ಸ್ಥಳ, ಆ ಸಂಗಮ ಸ್ಥಳದಲ್ಲಿ ಬಂದು ಅವರು ಅನೇಕ ಸ್ನಾನಾದಿಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಸತತಃ ಪ್ರಣಮ್ಯ ಸತತಾದಿನಿಸ್ವನೋ ಧಿಷಣಾಭಿನಂದಿಧಿಷಣೋಧುತೇಷಣಃ ಸಮಗಾಧಗಾಧಪಯಸಾಪಯೋಧಿನಾ ಸಹ ಸಂಗಮಂ ಸಪದಿ ಸಹ್ಯಜನ್ಮನಃ. ಆ ರುದ್ರದೇವರ ದೇವಸ್ಥಾನಕ್ಕೆ ಬರ್ತಾರೆ. ರುದ್ರಾಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮನ ದರ್ಶನವನ್ನ ಮಾಡಿ ಅಲ್ಲಿಂದ ಮುಂದೆ ತಮ್ಮ ಸಂಚಾರವನ್ನು ಬೆಳೆಸ್ತಾರಂತೆ ಈ ರಾಘವೇಂದ್ರ ತೀರ್ಥರು. ಪ್ರಯಾಣ ಎಲ್ಲ ಮಾಡಬೇಕಾದಂತಹ ಸಂದರ್ಭದಲ್ಲಿ ಏನೇನ್ ವೈಭವ ಇತ್ತು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಹೇಳ್ತಾರೆ, ವೀಣೆ, ನಗಾರಿ, ಕಹಳೆ, ಡಕ್ಕ ಇವೇ ಮೊದಲಾದಂತ 9 ಆ ವಾದ್ಯಗಳು ರಾಘವೇಂದ್ರ ತೀರ್ಥರ ಆಗಮನ ಕಾಲದಲ್ಲಿ ಮೊಳಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾವತ್ತೂ ಕೂಡ ಜ್ಞಾನಿಗಳು ಬರತಕ್ಕಂತ ಸಂದರ್ಭದಲ್ಲಿ ಇಂತಹದ್ದನ್ನ ಮಾಡಿದರೆ ಅದು ನಮಗೂ ಕೂಡ ಶ್ರೇಯಸ್ಕರ. ಹೇಳ್ತಾರೆ, ವೀಣಾ ಅಂತ ಹೇಳ್ಬಿಟ್ರೆ ಯಾವುದಕ್ಕೆ ವೀಣೆ ಅಂತ ಕರೀತಾರೆ ಅಂದ್ರೆ, ತಂತಿ ಇರ್ತಕ್ಕಂತಹ ಮೊದಲಾದ ಆ ವಾಣಿ ಆ ಪದಾರ್ಥಕ್ಕೆ ವೀಣೆ ಅಂತ ಈ ರೀತಿಯಾಗಿ ಕರೀತಾರೆ. ಆ ವೀಣೆ ಮೊದಲಾದಂತ ತಂತಿ ವಾದ್ಯಗಳಿಗೆ ತತಂ ವೀಣಾದಿಕಂ ವಾದ್ಯಂ ಆನದ್ಧಂ ಮುರಜಾದಿಕಂ ತತ ಅಂತ ಕರೀತಾರೆ. ಇನ್ನು ಚರ್ಮವನ್ನ ಹೊದಿಸಿದಂತಹ ನಗಾರಿ ಮುಂತಾದ ಆ ವಾದ್ಯಗಳಿಗೆ ಆನದ್ಧ ಅಂತ ಈ ರೀತಿಯಾಗಿ ಕರೀತಾರೆ. ಕೊಳಲು ಮುಂತಾದ ವಾದ್ಯಗಳಿಗೆ ಸುಶೀರ ಅಂತ ಈ ರೀತಿಯಾಗಿ ಕರೀತಾರೆ. ಇನ್ನು ಕಂಚಿನ ಘಂಟೆಯ ಮುಂದೆ ಯಾವ ಘಂಟೆಯ ಧ್ವನಿ ತಾನೇ ನಿಲ್ಲಲಿಕ್ಕೆ ಸಾಧ್ಯ? ಅದ್ರಲ್ಲಿ ಯಾವ ಹುತ್ತದಲ್ಲಿ ಏನಿರುತ್ತೋ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಆಲೋಚನೆ ಮಾಡಿ ಅಲ್ಲಿ ನಾವೇನ್ ಮಾಡಬೇಕು, ಪ್ರವೃತ್ತಿಯನ್ನ ಮಾಡಬೇಕು. ಹೇಳ್ತಾರೆ, ಕಂಚಿನ ಮೊದಲಾದ ಆ ವಾದ್ಯಗಳಿಗೆ ಘನ ಅಂತ ಕರೀತಾರೆ. ಒಟ್ಟಾರೆ 4 ವಾದ್ಯಗಳಿಗೂ ಕೂಡ ಸೇರಿ 2 ಹೆಸರನ್ನು ಕರೀತಾರೆ. ವಾದಿತ್ರ ಮತ್ತೆ ಆತೋದ್ಯ ಅಂತ ಈ ರೀತಿಯಾಗಿ ಅವುಗಳನ್ನ ಕರೀತಾ ಇದ್ರು. ಇಂಥ ಆ ರಾಘವೇಂದ್ರ ತೀರ್ಥರು ಆ ಅರ್ಧನಾರೀಶ್ವರನ ದರ್ಶನವನ್ನ ಮಾಡುವಂತಹ ಒಂದು ಉದ್ದೇಶದಿಂದ ಬಂದಾಗ ದೇವಸ್ಥಾನದ ವತಿಯಿಂದ ಈ ತರಹದ ಅನೇಕ ಉತ್ತಮ ಗೌರವಗಳು ಆ ರಾಘವೇಂದ್ರ ತೀರ್ಥರಿಗೆ ಸಿಗುತ್ತೆ. ಅಂಥ ಆ ರುದ್ರದೇವರನ್ನ ನಮಸ್ಕಾರ ಮಾಡಿ ಯಾವ ರೀತಿಯಾಗಿದೆ ರಾಘವೇಂದ್ರ ತೀರ್ಥರ ಬುದ್ಧಿಶಕ್ತಿ ಯಾವ ರೀತಿಯಾಗಿದೆ, ದೇವಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಅವರೂ ಕೂಡ ಈ ರಾಘವೇಂದ್ರ ತೀರ್ಥರ ಬುದ್ಧಿಶಕ್ತಿಯನ್ನು ನೋಡಿ ಅತ್ಯಂತ ಸಂತೋಷ ಪಡ್ತಾ ಇದ್ರಂತೆ. ಇಂಥ ಸಂತೋಷ ಪಡ್ತಾ ಇರತಕ್ಕಂಥ ಅವರು ಅನೇಕ ರಾಗದ್ವೇಷವೇ ಮೊದಲಾದಂತಹ ಗುಣಗಳನ್ನ ಪರಿತ್ಯಾಗ ಮಾಡಿದ್ರು. ಯಾವ್ದ್ಯಾವುದು ಅಂತ ಹೇಳ್ತಾ ಧುತೇಶಣ ಅನ್ನೋ ಶಬ್ದವನ್ನು ಇಲ್ಲಿ ಬಳಸ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಆಸೆ ಯಾವ್ದ್ಯಾವ್ದ್ರಲ್ಲಿ ಉಂಟಾಗತ್ತೆ ಅಂತ ಹೇಳ್ತಕ್ಕಂತ ಸಂದರ್ಭದಲ್ಲಿ ಹೇಳ್ತಾರೆ, ಪುತ್ರೇಶಣ, ವಿತ್ತೇಶಣ, ಲೋಕೇಶಣ.
ಪುತ್ರೇಷಣ ಮಕ್ಕಳ ಮೇಲಿನ ವ್ಯಾಮೋಹ, ವಿತ್ತೇಷಣ ಹಣದ ಮೇಲಿನ ವ್ಯಾಮೋಹ, ಲೋಕೇಶಣ ಅಂದ್ರೆ ಅನೇಕ ಅಶಾಶ್ವತವಾದಂತಹ ಸುಮ್ಮನೆ ಯಾವ ಮಹತ್ವವೂ ಕೂಡ ಇಲ್ಲದೆ ಇರತಕ್ಕಂತಹ ಯಾವ ಈ ಲೋಕ ಇದೆ, ಸ್ವರ್ಗ ಲೋಕವೇ ಮೊದಲಾದಂತಹ ಲೋಕಗಳು ಇದೆ, ನಾಶ ಆಗ್ತಕ್ಕಂಥ ಲೋಕ ಅಂಥ ಸ್ವರ್ಗ ಲೋಕದ ಅಪೇಕ್ಷೆ. ಆದರೆ ರಾಘವೇಂದ್ರ ತೀರ್ಥರು ಹೇಗಿದ್ರು? ವಿತ್ತೇಷಣ, ಪುತ್ರೇಷಣ, ಲೋಕೇಶಣ ಇವೆಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿರುವ ಕಾರಣದಿಂದ ಆ ರಾಘವೇಂದ್ರ ತೀರ್ಥರು ಏನಾಗಿದ್ರು ಅಂತ ಬಿಟ್ರೆ ಎಲ್ಲವನ್ನು ಪರಿತ್ಯಕ್ತ ತೀರ್ಥರಾಗ್ಬಿಟ್ಟಿದ್ರು. ಎಲ್ಲ ಪದಾರ್ಥಗಳ ಮೇಲಿನ ವ್ಯಾಮೋಹವನ್ನ ಪರಿತ್ಯಾಗ ಮಾಡಿ ಸಿದ್ಧಿಯನ್ನ ಸಂಪಾದನೆ ಮಾಡಿಕೊಂಡು ಆ ರಾಘವೇಂದ್ರ ತೀರ್ಥರು ಹೀಗೆ ನಿಜ ಜೀವನದಲ್ಲಿ ತಮ್ಮ ವೈರಾಗ್ಯವನ್ನು ಸಂಪಾದನೆ ಮಾಡಿ ಎಲ್ಲ ಋಣಗಳಿಂದಲೂ ಕೂಡ ಮುಕ್ತರಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಕೊನೆ ಕಾವೇರಿ ನದಿ ಹಾಗೆ ಸಮುದ್ರ ದಡ, ಈ ಕಾವೇರಿ ನದಿ ಹಾಗೆ ಸಮುದ್ರ ಎರಡು ಒಟ್ಟಿಗೆ ಸೇರತ್ತೋ ಅಂಥ ಸ್ಥಳಕ್ಕೆ ಆ ರಾಘವೇಂದ್ರ ತೀರ್ಥರು ಬಂದು ಅಲ್ಲಿ ಅವಗಾಹನ ಸ್ನಾನವನ್ನು ಮಾಡಲಿಕ್ಕೆ ಉದ್ಯುಕ್ತರಾಗ್ತಾ ಇದ್ದಾರೆ. ಹೀಗೆ ಜೀವನದಲ್ಲಿ ಯಾವುದರ ಮೇಲೆ ವ್ಯಾಮೋಹವನ್ನ ಕಳ್ಕೊಂಡ್ರು ಕೂಡ ಮಕ್ಕಳ ಮೇಲಿನ ವ್ಯಾಮೋಹ ಅಷ್ಟು ಬೇಗ ಹೋಗ್ತಕ್ಕಂತಹದ್ದಲ್ಲ. ಸಹಜವಾಗಿ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಪುತ್ರೇಷಣ ಇದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿತ್ತೇಷಣ ಹಣದ ಮೇಲಿನ ವ್ಯಾಮೋಹ ಯಾರಿಗೆ ತಾನೇ ಇರೋದಿಲ್ಲ ಹೇಳಿ? ಪ್ರತಿಯೊಬ್ಬ ಪುರುಷನಿಗೂ ಕೂಡ ಹಣದ ಮೇಲೆ ಸಹಜವಾದಂತಹ ವ್ಯಾಮೋಹ. ಮತ್ತೆ ಲೋಕೇಶಣ, ಸ್ವರ್ಗ ಲೋಕಾದಿ ನಶ್ವರ ಲೋಕಗಳನ್ನು ಅಪೇಕ್ಷೆ ಪಟ್ಟು ತಮ್ಮ ಜೀವನವನ್ನೇ ಹಾಳು ಮಾಡ್ಕೋತಾರಂತೆ ಅವರು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದಕ್ಕೋಸ್ಕರವೇ ತ್ರೈವಿದ್ಯಾಮಾಂ ಸ್ವಭಾಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ಇದು ಯಾವುದನ್ನೂ ಕೂಡ ನಾವು ಪರಿತ್ಯಾಗ ಮಾಡದೆ ಹೋದ್ರೆ ಪುತ್ರ ತ್ಯಾಗ, ಬಂಧು ತ್ಯಾಗ, ಹಣ ತ್ಯಾಗ ಅಷ್ಟೇ ಅಲ್ಲ, ನಶ್ವರವಾದ ಸ್ವರ್ಗಲೋಕಾದಿಗಳ ತ್ಯಾಗ ಇದೆಲ್ಲವನ್ನೂ ಕೂಡ ಮಾಡದೆ ಹೋದ್ರೆ ನಮಗೆ ಜೀವನದಲ್ಲಿ ಯಾವತ್ತೂ ಕೂಡ ಮೋಕ್ಷ ಅನ್ನುವಂತಹ ಒಂದು ಲೋಕ ನಮಗೆ ಅತ್ಯಂತ ದೂರದಲ್ಲಿ ಇರಬೇಕಾದೀತು ಅನ್ನುವಂತಹ ಕಾರಣದಿಂದಲೇ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ಧುತೇಷಣ ರಾಗ, ದ್ವೇಷ, ಮದ, ಮಾತ್ಸರ್ಯ, ಅಸೂಯೆ ಇವೇ ಮೊದಲಾದಂತಹ ಎಲ್ಲ ಗುಣಗಳನ್ನು ಕೂಡ ಬಿಟ್ಟಂತಹ ಈ ರಾಘವೇಂದ್ರ ತೀರ್ಥರು ಆ ಅರ್ಧನಾರೀಶ್ವರನ ದರ್ಶನವನ್ನ ಮಾಡಿ ಅತ್ಯಂತ ಸಂತಸ ಪಡ್ತಾರಂತೆ.